ಈ ಮಳೆಗಾಲದಲ್ಲಿ ಜೋಗ ನೋಡೋ ಮಜಾನೇ ಬೇರೆ. ಸ್ನೇಹಿತರೆ, ನಾವು ಇವತ್ತು ಜೋಗದ ಗುಂಡಿದ್ದೀವಿ. ಈ ಜೋಗದ ಗುಂಡಿ 3 ತಾಲೂಕುಗಳ 2 ಜಿಲ್ಲೆಗಳ ಸಂಗಮ. ರಾಜಾ ರಾಣಿ ರೂರಲ್ ರಾಕೆಟ್. ಈ 4 ಧಾರೆಗಳನ್ನು ನಾವೀಗ ನೋಡ್ತಾ ಇದ್ದೀವಲ್ಲ, ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿಂದ ನೋಡ್ತಾ ಇದ್ದೀವಿ. ಆ ಜಲಪಾತ ಬೀಳ್ತಾ ಇರೋದು ಕೆಳಗಡೆ ಗೇರ್ಸೊಪ್ಪ ಕಡೆ, ಅದು ಹೊನ್ನಾವರ ತಾಲೂಕು. ಹಾಗೆ ಆ ಕಡೆ ದಡ ಕಾಣ್ತಾ ಇದೆಯಲ್ಲ, ಅದರ ಎಡಗಡೆಗೆ ಕಾಣೋದು ಸಿದ್ದಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಜೋಗ ಜೋಗ ಜೋಗ. ಹೀಗೆ ಉತ್ತರ ಕನ್ನಡ ಜಿಲ್ಲೆ ಕಡೆಯಿಂದ, ಅಂದರೆ ಸಿದ್ದಾಪುರ ತಾಲೂಕಿನಿಂದ, ಆ ಕಡೆ ಸಾಗರ ತಾಲೂಕಿನಿಂದ ಶಿವಮೊಗ್ಗ ಜಿಲ್ಲೆಯಿಂದ ಜೋಗವನ್ನು ನೋಡಬಹುದು. ಹಾಗೆಯೇ ಕೆಳಗಡೆ ಗುಂಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಗುಂಡಿ ಹೊನ್ನಾವರ ತಾಲೂಕಿಗೆ ಸೇರುತ್ತೆ. ಅಂದರೆ ಶರಾವತಿ ನದಿ ಧುಮ್ಮಿಕ್ಕಿ ಮುಂದೆ ಹರಿದು ಹೋಗುವುದು ಹೊನ್ನಾವರ ತಾಲೂಕಿನಲ್ಲಿ. ಹಾಗೆ ಹೊನ್ನಾವರದ ಹತ್ತಿರ ಕಾಸರಗೋಡಲ್ಲಿ ಶರಾವತಿ ನದಿ ಸಮುದ್ರ ಸೇರುತ್ತೆ ಅನ್ನೋದು ಗೊತ್ತಿರುವಂಥ ವಿಷಯ. ಇಷ್ಟು ಸುಂದರವಾದ ಜೋಗದ ಜಲಪಾತ ಆ ಕಡೆಯಿಂದ ನೋಡಿದಾಗ 4 ಧಾರೆಗಳು ಪಕ್ಕ ಇವೆಯೇನು ಅನಿಸುತ್ತೆ. ಆದರೆ ಬ್ರಿಟಿಷ್ ಬಂಗಲೆ ಕಡೆಯಿಂದ ನೋಡಿದಾಗ 4 ಧಾರೆಗಳು ಎಷ್ಟೆಷ್ಟು ದೂರ ಇದೆ ಅಂತ ಅನಿಸುತ್ತೆ. ಅಂದರೆ ನಿಜವಾಗೂ ದೂರ ಇದೆ. ಅದು ರಾಕೆಟ್ ಅಂತೂ ಕಾಣೋದೇ ಇಲ್ಲ. ರಾಣಿ, ರಾಜ ಮತ್ತು ರೋರರ್ಗಳು ಮಾತ್ರ ಈ ಕಡೆಯಿಂದ ಕಾಣುತ್ತೆ, ರಾಕೆಟ್ ಕಾಣೋದಿಲ್ಲ. ನೋಡಿ, ಫಸ್ಟಿಂದ ರಾಣಿ, ಎರಡನೇದು ರಾಜ, ಇದು ರೋರರ್ ಅಂದರೆ ರೋರಿಂಗ್ ಸೌಂಡ್ ಅಂತ.